ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಏನು ಒಂದು RRB ಇಂದ ಒಂದು ಆಧಾರ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಒಂದು ನೋಟಿಸ್ನ ಇವರು ಹೊರಡಿಸಲಾಗಿದೆ. ಅದು ಏನೇನು ಮಾಹಿತಿ ಇದೆ ಮತ್ತು ಆಧಾರ್ ವೆರಿಫಿಕೇಷನ್ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನೀವು ಜಾಯ್ನನ್ನು ಆಗ್ಬೋದು. ಬನ್ನಿ, ಏನೊಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ನಿಮಗೆ ಒಂದು ನೋಟಿಸ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಅಭ್ಯರ್ಥಿಗಳು ಒಂದು ಆಧಾರ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ ಅಂತ. ಆದರೆ ಆ ನೋಟಿಸ್ನಲ್ಲಿ ಏನೇನಿದೆ ಆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲು ತಿಳಿದ ತಕ್ಷಣವೇ ಒಂದು ಆಧಾರ್ ವೆರಿಫಿಕೇಷನ್ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಮಾಡೋದಂತ ನಾನು ಇದೇ ಒಂದು ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲದಾಗಿ ಆ ಒಂದು ನೋಟಿಸ್ನ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಆ ಒಂದು ನೋಟಿಸ್ನ ಒಂದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಆಧಾರ್ ದೃಢೀಕರಣ ಸಂಬಂಧಿಸಿದಂತೆ ಈ ಮಾಹಿತಿಯಲ್ಲಿ ಪ್ರಕಟಣೆ ಹೊರಡಿಸಲಾಗಿದ್ದು. ನೋಡಿ, ಮೊದಲೇ ಒಂದು ಪಾಯಿಂಟ್ನಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ಮೊದಲು ಇಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ನಲ್ಲಿ ಅರ್ಜಿದಾರರು ಅಭ್ಯರ್ಥಿಗಳು RRBಗಳು ನೀಡಿದ ವಿವಿಧ ಕೇಂದ್ರೀಕೃತ ಉದ್ಯೋಗ ಸೂಚನೆಗಳಿಗೆ CENಗಳು ಅರ್ಜಿ ಸಲ್ಲಿಸುವಾಗ ಆಧಾರ್ ಪರಿಶೀಲನೆಯ ಮೂಲಕ ತಮ್ಮ ಗುರುತನ್ನು ದೃಢೀಕರಿಸಲು ಸಲಹೆ ನೀಡಲಾಗುತ್ತದೆ. ಅಂದರೆ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಒಂದು ರಿಜಿಸ್ಟರ್ ಮಾಡ್ತಿರ್ತೀರಲ್ಲ, ಅಲ್ಲಿ ನಿಮಗೆ ಆಧಾರ್ ನಂಬರ್ ಹಾಕಿ ಒಂದು ವೆರಿಫೈನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನೀಡಿರ್ತಾರೆ. ಅಂದರೆ ಅವರು ಮೊದಲ ಒಂದು ಸಲಹೆ ನೀಡಿರ್ತಾರೆ. ನಿಮ್ಮ ಕಡೆ ಏನಾದರೂ ಆಧಾರ್ ಕಾರ್ಡ್ ಇರಲಿಕ್ಕಂದರೆ ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ಸ್ ಹಾಕಿ ನೀವು ಒಂದು ಐಡೆಂಟಿ ಪ್ರೂಫ್ ಆಗಿ ನೀಡಿ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಮುಂದೆ ನೋಡೋದಾದರೆ, ಆಧಾರ್ ಪರಿಶೀಲನಾ ವಿಧಾನದ ಮೂಲಕ RRB ಅರ್ಜಿಗಳನ್ನು ಸಲ್ಲಿಸುವುದು ಪರೀಕ್ಷಾ ಕೇಂದ್ರಗಳಿಗೆ ಸುಗಮ ಪ್ರವೇಶವನ್ನು ಸುಲಭಗೊಳಿಸುತ್ತದೆ ಮತ್ತು ಅರ್ಜಿದಾರರಿಗೆ ಪರೀಕ್ಷೆಯ ನಂತರದ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಅಂದರೆ ನಿಮಗೆ ಆಧಾರ್ ವೆರಿಫಿಕೇಷನ್ದಿಂದ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಲಘು ಮುಗುತ್ತೆ ಮತ್ತು ಅಭ್ಯರ್ಥಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಒಂದು ಪರೀಕ್ಷೆ ನಂತರ ಏನು ಪ್ರಕ್ರಿಯೆ ಬರ್ತಾವಲ್ಲ, ಆ ಪ್ರಕ್ರಿಯೆಗಳು ಸುಗಮವಾಗಿ ಹೋಗುತ್ತವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ಆಧಾರ್ ಹೊರತುಪಡಿಸಿ ಚಾಲನಾ ಪರವಾನಗಿ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ವೋಟರ್ ID ಇತ್ಯಾದಿ ಏನು ಡಾಕ್ಯುಮೆಂಟ್ ಇದ್ದಾವೆ, ಇದನ್ನು ಬಳಸಿಕೊಂಡು 2024ರಲ್ಲಿ ಯಾರ್ಯಾರು ಒಂದು ಅಪ್ಲಿಕೇಶನ್ ಹಾಕಿದ್ದೀರ, ಅಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಆಧಾರ್ ಕಾರ್ಡ್ ಹಾಕಿ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ ಅಂತಂದು ಇನ್ನಿತರ ಏನು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅದ್ರ ಮೂಲಕ ಏನು ದಾಖಲಾತಿಯನ್ನು ಬಳಸಿಕೊಂಡು ಅರ್ಜಿ ಸಲ್ಲಿಸಿದ್ರಲ್ಲ, ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ನೋಡಿ, ಅಭ್ಯರ್ಥಿಗಳು ತಮ್ಮ ಬಳಕೆದಾರರು ರುಜುವಾತುಗಳೊಂದಿಗೆ ಲಾಗಿನ್ ಮಾಡುವ ಮೂಲಕ ಆಧಾರ್ ಪರಿಶೀಲನೆಯನ್ನು ಪೂರ್ಣಗೊಳಿಸ್ಬೋದು. ಅಂದರೆ ಯಾರ್ದೋ ಒಂದು ಆಧಾರ್ ವೆರಿಫಿಕೇಷನ್ ಪೆಂಡಿಂಗ್ ಇದೆ, ಯಾರು ಒಂದು ಆಧಾರ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ನೋಡಿ, ಅಂದರೆ ವೋಟರ್ ID, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟಿಂದ ರಿಜಿಸ್ಟರ್ ಮಾಡಿರ್ತಾರೆ, ಆಧಾರ್ ಕಾರ್ಡಿಂದ ಅವರು ರಿಜಿಸ್ಟರ್ ಮಾಡೋದಿಲ್ಲ, ಅಂಥ ಅಭ್ಯರ್ಥಿಗಳು www.rrbapply.government.in ಈ ಒಂದು ವೆಬ್ಸೈಟಿಗೆ ಅವರು ವಿಸಿಟ್ ಮಾಡಿ ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ ಲಾಗಿನನ್ನು ಮಾಡಿಕೊಂಡು ಅವರು ಆಧಾರ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಆಧಾರ್ ಪರಿಶೀಲನೆ ಮಾಡಿದ ತಕ್ಷಣ ಈ ಆಧಾರ್ ಪರಿಶೀಲನೆಯು ಒಂದು ಬಾರಿಯೂ ವ್ಯಾಯಾಮವಾಗಿದೆ ಮತ್ತು ಪ್ರಸ್ತುತ ಮತ್ತು ಭವಿಷ್ಯದ ಎಲ್ಲ ಉದ್ಯೋಗ ಅಧಿಸೂಚನೆಗಳು ಮತ್ತು ಅಪ್ಲಿಕೇಶನ್ಗಳಿಗೆ ಸ್ವಯಂಚಾಲಿತವಾಗಿ ಮಾನ್ಯವಾಗಿರುತ್ತದೆ. ಅಂದರೆ ನೀವು ಒಂದು ಸಲ ವೆರಿಫಿಕೇಷನ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಮತ್ತೊಮ್ಮೆ ಅದು ವೆರಿಫಿಕೇಷನ್ ಕೇಳೋದಿಲ್ಲ. ಒಂದು ಸಲ ನೀವು ಮಾಡಿದರೆ ಸಾಕು, ಭವಿಷ್ಯದ ಮುಂದೆ ಬರುವ ಎಲ್ಲ ಉದ್ಯೋಗಗಳಿಗೆ ನಿಮಗೆ ಆ ಒಂದು ವೆಬ್ಸೈಟಲ್ಲಿ ನೀವು ಒಂದೇ ಸಲ ವೆರಿಫಿಕೇಷನ್ ಮಾಡಿದರೆ ಮುಗೀತು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದಾದ ತಕ್ಷಣ RRBಗಳು ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಆಧಾರ್ ವಿವರಣೆಯನ್ನು ಉಳಿಸುವುದಿಲ್ಲ ಅಥವಾ ಹಂಚಿಕೊಳ್ಳುವುದಿಲ್ಲ ಅಥವಾ ಆಯಾ CEN ಉದ್ದೇಶಗಳನ್ನು ಹೊರತುಪಡಿಸಿ ಯಾವುದೇ ಉದ್ದೇಶಕ್ಕಾಗಿ ಅವುಗಳನ್ನು ಬಳಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ RRB ತನ್ನ ಆಧಾರ್ ವೆರಿಫಿಕೇಷನ್ ಏನು ಒಂದು ವೆರಿಫಿಕೇಷನ್ ಮಾಡಿರ್ತಿರಲ್ಲ, ಇನ್ನಿತರ ಒಂದು ವಿವಿಧ ಉದ್ದೇಶಕ್ಕಾಗಿ ಅವರು ಯಾವುದೇ ರೀತಿಯಾಗಿ ಬಳಸ್ಕೊಳ್ಳೋದಿಲ್ಲ ಅಂತ ಈ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇದು ಯಾರಿಗೆಪ್ಪ ಅಂತಂದರೆ, ಯಾರು ಆಧಾರ್ ವೆರಿಫಿಕೇಷನ್ ಮಾಡಿಲ್ಲ ನೋಡಿ, ಅಂಥ ಅಭ್ಯರ್ಥಿಗಳಿಗೆ ಏನು ಲಾಗಿನ್ ಆಗ್ತಿರಲ್ಲ, ಅಲ್ಲೇ ನಿಮಗೆ ಹೋಮ್ ಪೇಜ್ನಲ್ಲಿ ಬಂದುಬಿಡುತ್ತೆ ಆಧಾರ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ. ಅದು ಯಾವ ರೀತಿಯಾಗಿ ಬರುತ್ತೆ, ಅದನ್ನು ಆಧಾರ್ ವೆರಿಫಿಕೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ನಾನು ಈಗ ನೆಕ್ಸ್ಟು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಯಾವ ರೀತಿಯಾಗಿ ಅಂತ ಮಾಡೋದಂತ ನೋಡೋದಾದರೆ, ನೋಡಿ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಕೊಟ್ಟಿರ್ತೀನಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನಿದೆ ನೋಡಿ, ಅಪ್ಲೈ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತಿದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡಿ ಅಪ್ಲೈ ಅಂದರೆ ಆಧಾರ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಲಾಗಿನ್ ಮಾಡ್ಕೊಳ್ಳಿ. ನಿಮಗೆ ವೆರಿಫಿಕೇಷನ್ ಬಂದರೆ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನೋಡಿ ಇಲ್ಲಿ ಏನು ನೀಡಬೇಕು ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ಅಡ್ರೆಸ್ ನೀಡಿ, ಮತ್ತು ಏನು ಒಂದು ಅಪ್ಲಿಕೇಶನಾಗ ಒಂದು ಪಾಸ್ವರ್ಡ್ ಇಟ್ಟಿರ್ತಿರಲ್ಲ ಆ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನೋಡಿ ನಾವು ಕ್ಯಾಪ್ಚಾ ಹಾಕೊಂಡು ಇಲ್ಲಿ ಈಗ ಲಾಗಿನನ್ನು ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಅಲ್ಲ. ಈ ಮೊದಲನೇ ಪೇಜಿನಲ್ಲಿ ಏನು ಇಲ್ಲೊಂದು ಆಪ್ಷನ್ ಬಂದಿದೆ ನೋಡಿ, ವೆರಿಫೈ ಯೂಸಿಂಗ್ ಆಧಾರ್. ಈ ರೀತಿ ಬಂದರೆ ನಿಂತ ಕ್ಯಾಂಡಿಡೇಟ್ಸ್ಗಳು ನಿಮ್ಮ ಒಂದು ವೆರಿಫಿಕೇಷನ್ ಆಗಿರೋದಿಲ್ಲ, ಅದಕ್ಕೆ ನೀವು ಒಂದು ಆಧಾರ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಇಲ್ಲ ಈ ರೀತಿಯಾಗಿ ಬಂದಿಲ್ಲಪ್ಪ ಅಂತಂದರೆ ನಿಮ್ಮದು ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಇಲ್ಲ, ನಿಮ್ಮದು ಆಲ್ರೆಡಿ ಈಗ ಒಂದು ಆಧಾರ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ. ಈ ರೀತಿ ಬಂದ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ವೆರಿಫಿಕೇಷನ್ ಅಂತ ಬಂದಿದೆ. ಈ ಆಧಾರ್ ವೆರಿಫಿಕೇಷನ್ ಯಾವ ರೀತಿ ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀಡ್ಕೊಳ್ಳಿ. ಇಲ್ಲಿ ಏನು ಯಾವ ರೀತಿಯಾಗಿದೆ ಆಧಾರ್ ಕಾರ್ಡ್ ನಂಬರ್ ಅದೇ ರೀತಿಯಾಗಿ ನೀಡ್ಕೊಳ್ಳಿ. ಆಧಾರ್ ನಂಬರ್ ನೀಡಿದ ತಕ್ಷಣ ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ಬೋದು ಡೀಟೇಲ್ಸ್ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್, ಅಂದರೆ ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ನೇಮ್ ಇದೆ ಅದೇ ರೀತಿಯಾಗಿ ನಿಮ್ಮ ಒಂದು ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಜೆಂಡರ್ ಆ ರೀತಿಯಾಗಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಸೆಕೆಂಡ್ ಒನ್ ಏನು ಕೇಳಿದೆ, ಡೀಟೇಲ್ಸ್ ಆ್ಯಸ್ ಪರ್ ಆಧಾರ್. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇದೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು SSLC ಅಂಕಪಟ್ಟಿಯಲ್ಲಿ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಒಂದೇ ಆಗಿದ್ದರೆ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ನೇಮ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿಯೂ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿಯೂ ಬರುತ್ತೆ. ನಿಮ್ಮ ಜೆಂಡರ್ ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಫಿಲ್ ಆಗುತ್ತೆ. ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಒಂದು ಆಧಾರ್ ಕಾರ್ಡ್ ಮತ್ತು SSLC ಅಂಕಪಟ್ಟಿಯಲ್ಲಿ ಮಿಸ್ಟೇಕ್ ಇರುತ್ತೆ. ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಈ ಬಾಕ್ಸ್ನ ಆಫ್ ಮಾಡ್ಕೊಳ್ಳಿ. ಪ್ರೆಸೆಂಟಾಗಿ ಈಗ ಆಧಾರ್ ಕಾರ್ಡ್ನಲ್ಲಿ ನೇಮ್ ಯಾವ ರೀತಿಯಾಗಿದೆ ಆ ನೇಮ್ ಹಾಕ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಅದರಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಹಾಕ್ಕೊಳ್ಳಿ, ಮತ್ತು ನಿಮ್ಮ ಒಂದು ಜೆಂಡರ್ನ ಹಾಕ್ಕೊಳ್ಳಿ. ಅಂಥ ಅಭ್ಯರ್ಥಿಗಳು ಇಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಬೋದು. ಆದರೆ ನೀವು ಅಪ್ಡೇಟ್ ಮಾಡಿಸಲೇಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು SSLC ಅಂಕಪಟ್ಟಿಯಲ್ಲಿ ಒಂದೇ ನೇಮ್ ಇರಬೇಕು, ಒಂದೇ ಡೇಟ್ ಆಫ್ ಬರ್ತ್ ಇರಬೇಕು. ಅದಕ್ಕೆ ನೀವು ಕಂಪಲ್ಸರಿಯಾಗಿ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಆಗಿರೋ ಅಂಥ ಅಭ್ಯರ್ಥಿಗಳು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು ಒಂದು SSLC ಅಂಕಪಟ್ಟಿಯಲ್ಲಿ ಎರಡೂ ಕಡೆ ಒಂದೇ ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಈ ರೀತಿಯಾಗಿ ನೀಡ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಇಟ್ಕೊಳ್ಳಿ. ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಇಲ್ಲಿ ವೆರಿಫೈ ಆಧಾರ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಯುವರ್ ಆಧಾರ್ ವೆರಿಫೈಡ್ ಸಕ್ಸಸ್ಫುಲ್ ಈ ರೀತಿಯಾಗಿ ಗ್ರೀನಲ್ಲಿ ನಿಮಗೆ ಬಂದುಬಿಡುತ್ತೆ. ನಿಮ್ಮೊಂದು ಆಧಾರ್ ವೆರಿಫಿಕೇಷನ್ ಇಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ. ಆದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಈ ಆಪ್ಷನ್ ಹೋಗುತ್ತೆ. ಇಲ್ಲಿ ಯಾರ್ದು ಒಂದು ಆಪ್ಷನ್ ಬಂದಿರುತ್ತಲ್ಲ ಅಂಥ ಅಭ್ಯರ್ಥಿಗಳು ಮಾತ್ರ ಇದನ್ನು ವೆರಿಫೈ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರ್ದು ಬರುತ್ತೆ ಅವ್ರದ್ದು ಮಾತ್ರ ಇಲ್ಲಿ ಒಂದು ಆಧಾರ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು, ಅದಕ್ಕೆ ಮಾಹಿತಿಯನ್ನು ಕೊಟ್ಟೆ. ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾಯಿದ್ದು ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನನಗೆ, ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.